ಈ ಪ್ರಕರಣ ಎಲ್ಲಿಂದನೋ ಶುರುವಾಗಿ ಎಲ್ಲೆಲ್ಲಿಗೋ ಹೋಗಿ ತಲುಪ್ತಾ ಇದೆ. ಡಿ.ಕೆ. ಸುರೇಶ್ರ ತಂಗಿ ಅಂತ ಹೇಳಿಕೊಂಡು ಸುಮಾರು 9 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಅಂತ ಆರಂಭ ಆಗಿದ್ದು, ನಟ ಧರ್ಮ ಅವರ ಹೆಸರು ಇದರಲ್ಲಿ ಬಂತು. ಈಗ ನೋಡಿದ್ರೆ ಶಾಸಕ ವಿನಯ್ ಕುಲಕರ್ಣಿ ಅವರ ಹೆಸರನ್ನು ಕೂಡ ಈ ಪ್ರಕರಣ ಟಚ್ ಮಾಡಿದೆ. ಇದೇ ಪ್ರಕರಣದಲ್ಲಿ ದೂರುದಾರ ಆಗಿರುವಂತಹ ವನಿತಾ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತಾಡಬೇಕಾದ್ರೆ ಹೇಳಿದ್ದಾರೆ, ಶೆರ್ಟೌನ್ ಹೋಟೆಲ್ನಲ್ಲಿ ನವೆಂಬರ್ 24ನೇ ತಾರೀಕು ಇಬ್ಬರನ್ನು ಕೂರಿಸಿ ಮಾತಾಡಿದ್ದಾರೆ. ಬೇಕಿದ್ರೆ ನಿಮಗೆ ಅಲ್ಲಿನ CCTV ಫುಟೇಜಸ್ ತೆಗೆದ್ರೆ ಸಿಗುತ್ತೆ ಅಂತ ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ. ಮತ್ತೆ ಅದನ್ನ ಐಶ್ವರ್ಯ ಕೂಡ ಒಪ್ಕೊಂಡಿದ್ದಾರೆ, ತಳ್ಳಿ ಹಾಕಿಲ್ಲ. ಹಾಗಿದ್ರೆ ವಿನಯ್ ಕುಲಕರ್ಣಿ ಅವರ ಇನ್ವಾಲ್ವ್ಮೆಂಟ್ ಏನು ಆಗಿದ್ರೆ ಈ ಪ್ರಕರಣದಲ್ಲಿ? ಗೋಲ್ಡ್ ತಗೊಂಡಿದ್ದಾರೆ, ಅದ್ರ ಬದಲಾಗಿ ದುಡ್ಡು ಕೊಟ್ಟಿಲ್ಲ, ಇದು ವಂಚನೆ ನಡೆದಿದೆ ಅನ್ನೋದು ಕೇಸು. ಇಲ್ಲಿ ನೋಡಿದ್ರೆ ರಾಜಕಾರಣಿಗಳ ಹೆಸರು ಒಂದಾದ್ಮೇಲೆ ಒಂದು ಹೊರಗಡೆಗೆ ಬರ್ತಾ ಇದೆ. ಇನ್ನು ಎಷ್ಟೋ ಜನರ ಹೆಸರು ಹೊರಗೆ ಬರಲಿಲ್ಲ, ಬರಬೇಕಾಗಿತ್ತು. ಯಾಕಂದ್ರೆ ಕೊನೆ ಹಂತದಲ್ಲಿ ಐಶ್ವರ್ಯ ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಸೆಂಟ್ರಲ್ ಮಿನಿಸ್ಟರ್ PA ಒಬ್ರು ಇದರಲ್ಲಿದ್ದಾರೆ, ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ವನಿತಾ ಹಿಂದೆ ಇದ್ದಾರೆ ಅನ್ನುವಂಥದ್ದನ್ನು ಹೇಳ್ತಿದ್ರು. ಹಾಗಿದ್ರೆ ಅದು ಕ್ವಶನ್ ಮಾರ್ಕ್. ಯಾರು ಹಾಗಿದ್ರೆ ಸೆಂಟ್ರಲ್ ಮಿನಿಸ್ಟರ್ PA? ಸೆಂಟ್ರಲ್ ಮಿನಿಸ್ಟರ್ PAಗೂ ಈ ಗೋಲ್ಡ್ ಇಸ್ಕೊಂಡು ದುಡ್ಡು ಕೊಡದೆ ವಂಚನೆ ಮಾಡಿರೋ ಈ ಪ್ರಕರಣಕ್ಕೂ ಏನು ಸಂಬಂಧ? ಅಥವಾ ಇವರೆಲ್ಲ ಏನು ವ್ಯವಹಾರದಲ್ಲಿ ಈ ರೀತಿ ಸಿಕ್ಕಾಕೊಂಡಿದಾರಾ? ಹಾಗಾಗಿ ಒಬ್ಬೊಬ್ಬರ ಹೆಸರು ಬರ್ತಿದ್ಯಾ? ರಾಜಕಾರಣಿಗಳ ಪಾತ್ರ ಇಲ್ಲದೆ ಈ ಹೆಂಗಸರ ಬಾಯಲ್ಲಿ ಈ ರಾಜಕಾರಣಿಗಳ ಹೆಸರು ಹೇಗೆ ಬರ್ತಾ ಇದೆ? ಹಾಗಿದ್ರೆ ಸುಮಾರು 8.25 ಕೋಟಿ ರೂಪಾಯಿ ಚಿನ್ನ ಇಸ್ಕೊಂಡಿದ್ದಾರೆ, ದುಡ್ಡು ಕೊಟ್ಟಿಲ್ಲ, ಇಷ್ಟೇ ಅಂತ ವನಿತಾ ಹೇಳ್ತಾರೆ. ಬಟ್ ಅಷ್ಟಕ್ಕೆ ಅದು ಸೀಮಿತ ಆಗಿಲ್ಲ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಈ ಪ್ರಕರಣ ಅಂದ್ಕೊಂಡಷ್ಟು ಸರಳವಾಗಿ ಅಥವಾ ಸಣ್ಣದಾಗಂತೂ ಕಾಣ್ತಾ ಇಲ್ಲ. ಡಿ.ಕೆ. ಸುರೇಶ್ ಅವರ ಹೆಸರಿಂದ ಆರಂಭ ಆಗಿ ಈಗ ವಿನಯ್ ಕುಲಕರ್ಣಿ ಅವರ ಹೆಸರನ್ನು ತಾಗಿ ಮುಂದುವರೆದ ಹಾಗೆ ಸೆಂಟ್ರಲ್ ಮಿನಿಸ್ಟರ್ PA ಹೆಸರು ಒಳಗೆ ಬಂದಿದೆ. ಹೆಸರು ಬಂದಿಲ್ಲ, ಇನ್ವಾಲ್ವ್ಮೆಂಟ್ ಇದೆ ಅನ್ನೋದನ್ನ ಹೇಳ್ತಿದ್ದಾರೆ. ಇನ್ನು ಎಲ್ಲೆಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.